ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇವತ್ತೊಂದು ಹೊಸ ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಸ್ನೇಹಿತರೆ, ವಿದ್ಯಾಕಾಶಿ ಪೇಡಾನಗರಿ, ಕಲೆ ಸಾಹಿತ್ಯದ ತವರೂರು ಎಂದು ವಿವಿಧ ಹೆಸರಿನಿಂದ ಕರೆಸಿಕೊಳ್ಳುವ ಧಾರವಾಡ 1,000 ವರ್ಷದಷ್ಟು ಪ್ರಾಚೀನವಾದಂಥ ಹೆಸರಿರುವ ಜಿಲ್ಲೆಯಾಗಿದೆ. ಇಂಥ ಐತಿಹಾಸಿಕ ಜಿಲ್ಲೆ ಧಾರವಾಡದ ಕಾಮನಕಟ್ಟಿಯಲ್ಲಿ 6 ಶತಮಾನದ ಪುರಾತನವಾದ ಅನುಗ್ರಹ ಶ್ರೀ ಹನುಮಂತ ದೇವರ ದೇವಸ್ಥಾನ ಇದೆ. ಈ ದೇವಸ್ಥಾನದ ವಿಶೇಷ ಅಂದರೆ ಈ ದೇವಸ್ಥಾನವು ಸುಮಾರು 1494ನೇ ಇಸ್ವಿಯಲ್ಲಿ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದರೆಂದು ಹೇಳಲಾಗುತ್ತದೆ. ಕ್ರಿಸ್ತ ಶಕ 1480ರಿಂದ 1510ರ ಮಧ್ಯ ಧಾರವಾಡದ ವಿವಿಧ ಭಾಗಗಳಲ್ಲಿ ಜಾಗೃತಿ 12 ಹನುಮಂತ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗಿದೆ. ಈ 12 ದೇವಸ್ಥಾನಗಳಲ್ಲಿ ಮದಾರಮಡ್ಡಿಯ ಶ್ರೀ ಹನುಮಂತ ದೇವರ ದೇವಸ್ಥಾನ ಕೂಡ ಒಂದಾಗಿದೆ ಎಂದು ಹೊಂಟದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೊರೆತ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಹನುಮಂತ ದೇವರ ಮೂರ್ತಿ ಪ್ರತಿಷ್ಠಾಪನದ ಪೂರ್ವದಲ್ಲಿ ಶ್ರೀ ವ್ಯಾಸರಾಯರು ವಿಶೇಷ ಅನುಷ್ಠಾನ ಕೈಗೊಂಡು ಯಂತ್ರೋದ್ಧಾರಕ ರಚಿಸಿದ್ದಾರೆಂದು ಪ್ರತೀತಿ. ಈ ಯಂತ್ರದಲ್ಲಿ 1 ಕೋಟಿ ಬೀಜಾಕ್ಷರಗಳನ್ನು ಅಡಗಿಸಿದ್ದಾರೆ. 3 ಕೋಟಿ ಜಪ ಮಾಡಿ ತಾವು ಪಡೆದ ಸಿದ್ಧಿಯನ್ನು ವಿಗ್ರಹಕ್ಕೆ ದಾರಿಗೆರೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಇಂತಹ ವಿಶೇಷವಾದ ಶಕ್ತಿ ಹೊಂದಿರುವ ಈ ದೇವಸ್ಥಾನದಲ್ಲಿ 1/9/2024 ರವಿವಾರದಂದು ಜಾಗತಿಕ ಕಲ್ಯಾಣಕ್ಕಾಗಿ ಸುಭಿಕ್ಷ ಶಕ್ತಿಶಾಲಿ ಭಾರತ ಸಮೃದ್ಧಿ ಕರ್ನಾಟಕ ಸಂಕಲ್ಪಕ್ಕಾಗಿ ಭಾರತ ದೇಶದಲ್ಲೇ ಇದೇ ಮೊದಲ ಬಾರಿಗೆ ದೇವಸ್ಥಾನದ ಮಂಡಳಿಯವರು ನಮ್ಮ ಭಾರತ ದೇಶದಲ್ಲೇ ಹರಿಯುವ ಪವಿತ್ರವಾದ ನದಿಗಳಾದ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಸರಯು, ಕೃಷ್ಣ ಸೇರಿದಂತೆ ಒಟ್ಟು 27 ಪವಿತ್ರ ನದಿಗಳಿಂದ ಸಂಗ್ರಹಿಸಿರುವ ಪವಿತ್ರ ಜಲದಿಂದ ಶ್ರೀ ಹನುಮಂತನ ದೇವರ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತಿದೆ. ಸ್ನೇಹಿತರೆ, ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಶ್ರೀರಾಮ ಜನ್ಮಭೂಮಿ ಸರಯೂ ನದಿ, ಸೀತಾಮಾತೆಯ ಜನ್ಮಭೂಮಿಯ ಗಂಡಕಿ ನದಿ ಮತ್ತು ಶ್ರೀ ಹನುಮಂತನ ಜನ್ಮಭೂಮಿಯ ತುಂಗಭದ್ರಾ ಪವಿತ್ರ ನದಿಗಳ ಅಪೂರ್ವ ತ್ರಿವೇಣಿ ಸಂಗಮದ ಪವಿತ್ರ ಜಲದಿಂದ ಶ್ರೀರಾಮ ಬಂಟನಿಗೆ ಅಭಿಷೇಕ ಮಾಡಲಾಗುತ್ತಿದೆ. ಹಾಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುವಂಥ ಏಕೈಕ ನದಿಯಾದ ಶಾಲ್ಮಲಾ ನದಿಯಿಂದ ಕೂಡ ನೀರನ್ನು ಸಂಗ್ರಹಿಸಲಾಗಿದೆ. ಇಂತಹ ಪರಮ ಪವಿತ್ರವಾದ ಜಲದಿಂದ ಅಭಿಷೇಕ ಮಾಡುವ ಅವಕಾಶವನ್ನು ಎಲ್ಲ ಭಕ್ತಾದಿಗಳಿಗೂ ಕೂಡ ಅವಕಾಶ ಮಾಡಿ ಕೊಡಲು ದೇವಸ್ಥಾನದ ಮಂಡಳಿಯು ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಭಕ್ತಾದಿಗಳೇ, ಬನ್ನಿ, ಜೀವನದಲ್ಲಿ ಮೊದಲ ಬಾರಿಗೆ ಸಿಕ್ಕಿರುವ ಅಪರೂಪದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪುನೀತರಾಗಿ. ಜೈ ಶ್ರೀರಾಮ್, ಜೈ ಮಾರುತಿ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ದೇವಸ್ಥಾನದ ಮುಖ್ಯ ಅರ್ಚಕರಾದ ಶ್ರೀ ಬಸವರಾಜ್ ಹೂಗಾರ್ ರವರನ್ನು ಕೆಳಗೆ ಕೊಟ್ಟಿರುವ ಈ ನಂಬರಿಗೆ ಕರೆ ಮಾಡಿ ಸಂಪರ್ಕಿಸಬಹುದು. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.